ನಮಸ್ತೆ, ನಮ್ಮ ಹೆಸರು ಕೃಷ್ಣಮೂರ್ತಿ. ಬೇಗೂರು ಶ್ರೀಕೃಷ್ಣ ಗೋಶಾಲೆ ನಡೆಸ್ತಾ ಇದೀವಿ. ಈ ಬಾರಿ GKVKಗೆ ಎಲ್ಲರಿಗೂ ಸ್ವಾಗತ. ಪ್ರತಿಯೊಬ್ರು ಬನ್ನಿ. ನಮ್ಮ ಈ ಸತಿ GKVK ನಲ್ಲಿ ವಿಶೇಷವಾಗಿ ಎತ್ತಿನ ಗಾಣ ಎಣ್ಣೆ ಯಾವ ರೀತಿ ತೆಗೆಯೋದು ಅಂತ ಲೈವ್ ನೋಡ್ಕೊಂಡು ಹೋಗ್ಬೋದು. ಗಾಣದಲ್ಲಿ ಬಂದು ನಾವು ಈಗ 3 ವರ್ಷದಿಂದ ಎತ್ತಿನ ಗಾಣ ಮಾಡ್ತಾ ಇದೀವಿ. ಅಡಿಗೆಗೆ ಬೇಕಾಗಿರೋ ಎಲ್ಲಾ ರೀತಿ ಎಣ್ಣೆನೂ ನಮ್ಮಲ್ಲಿ ಸಿಗುತ್ತೆ. ಈ ಕಡಲೆಕಾಯಿ ಎಣ್ಣೆ ಓಡಿಸ್ತಾ ಇದೀವಿ. 3 kg ಕಡಲೆಕಾಯಿ ಬೀಜ ಹಾಕಿದ್ರೆ 1 ಲೀಟರ್ ಎಣ್ಣೆ ಬರುತ್ತೆ. ಇದು ಕೋಲ್ಡ್ ಪ್ರೆಸ್ ಮಾಡೋಕೆ ನಿಮ್ಗೆ 3 ತಾಸು ಆಗುತ್ತೆ 1 ಲೀಟರ್ ಎಣ್ಣೆ ತೆಗಿಲಿಕ್ಕೆ. ಮಿಷಿನ್ಗೆ ಹೋಗ್ತೀರಾ 15 ನಿಮಿಷಕ್ಕೆ ತೆಗೆದ್ಬಿಟ್ಟು ಕೋಲ್ಡ್ ಪ್ರೆಸ್ ಅಂತ ಹೇಳ್ತೀರಾ, ಅದೆಲ್ಲ ಸುಳ್ಳು. ನಿಜವಾದ ಗಾಣದ ಎಣ್ಣೆ ಬೇಕು ಅಂದ್ರೆ ಈ ತರ ಎತ್ತಿನ ಗಾಣಗಳಲ್ಲಿ ಓಡಿಸೋದು ಗಾಣದ ಎಣ್ಣೆ ತಗೊಳ್ಳಿ. ಹೌದು ಹೌದಣ್ಣ, 3 ಅವರ್ ಬೇಕು ಈ ಗಾಣದಲ್ಲಿ ತೆಗಿಯಕ್ಕೆ. ಸರ್ ಮಿಷಿನ್ ಬಂದು 15 ನಿಮಿಷದಲ್ಲಿ ತೆಗೆಯುತ್ತೆ. ಅದೇನಾಗತ್ತೆ, ಸುತ್ತೋ ಬಿಸಿಗೆನೆ ಅದ್ರಲ್ಲಿರೋ ವೈಟಮಿನ್ಸ್ ಅರ್ಧ ಹೋಗ್ಬಿಡುತ್ತೆ. ಈ ನಿಧಾನ ಸುತ್ತೋದ್ರಿಂದ ಬಿಸಿ ಟೆಂಪರೇಚರ್ ಪೂರಾ ಕಡಿಮೆ ಇರುತ್ತೆ. ಹೌದು ಹೌದು ಹೌದು, ಆರೋಗ್ಯಕ್ಕೆ ಒಳ್ಳೆಯದು. ಮತ್ ನಮ್ಮ ಗೋಶಾಲೆನಲ್ಲಿ ಒಂದು 350 ಹಸು ಇದೆ. ದೇಶಿ ತಳಿಗಳು ಒಂದು 29 ತಳಿಗಳಿದೆ. ಇಲ್ಲಿ ನಮ್ಮ GKVK ನಲ್ಲಿ ಒಂದು 22 ತಳಿ ಪ್ರದರ್ಶನ ಮಾಡಿದೀವಿ. ಗೋಶಾಲೆಯಲ್ಲಿ ನಮ್ಮದು ಎತ್ತುಗಳು ಬರುತ್ತಲ್ಲ, ಕೆಲವ್ರು ಏನ್ ಮಾಡ್ತಾರೆ, ರೈತರು ಎತ್ತುಗಳು ಕರುಗಳೇ ಮಾಡ್ಕೊಂಡ್ಬಿಡ್ತಾರೆ. ನಾವು ಅದನ್ನ ಟ್ರೈನ್ ಅಪ್ ಮಾಡಿ ತರ ಗಾಣ ಮಾಡಿ ಅದ್ರಲ್ಲಿ ತೆಗೆಯೋ ಹಿಂಡಿ ನಮ್ಮ ಗೋಶಾಲೆದಲ್ಲಿರೋ ಹಸುಗಳಿಗೆ ಬಳಕೆ ಮಾಡ್ಕೊಂತ ಇದ್ವಿ. ಎಲ್ಲರೂ ಈ ಸತಿ ದಯವಿಟ್ಟು ನಮ್ಮ GKVK ಎಕ್ಸಿಬಿಷನ್ ಬನ್ನಿ. ಕೃಷಿ ಮೇಳಕ್ಕೆ ರೈತರಿಗೆ ಸಹಕರಿಸಿ, ಎಲ್ಲರಿಗೂ ಒಳ್ಳೇದಾಗಿ. ನೋಡಿ ಸರ್, ಬನ್ನಿ ನೀವು ಮುಟ್ ನೋಡಿ. ನಮ್ಮ ಎಣ್ಣೆನಾದ್ರು ಮುಟ್ಟಿ, ಹಿಂಡಿನಾದ್ರು ಮುಟ್ಟಿ, ನೀವು ಮುಟ್ ನೋಡಿ ಅಣ್ಣ, ಬಿಸಿ ಇದೆಯಾ ಮುಟ್ ನೋಡಿ. ಇದು ನಿಜವಾದ ಕೋಲ್ಡ್ ಪ್ರೆಸ್ ನೋಡಿ, ಸ್ವಲ್ಪ ಕೈಗೆ ಹಾಕೊಂಡು ನೋಡಿ. ನೋಡಿ ಏನೋ ಬಿಸಿ ಇದೆಯಾ. ಆದ್ರಿಂದ ಇದು ಒಂದು ನಿಮ್ಗೆ ಕೋಲ್ಡ್ ಪ್ರೆಸ್ ಆಗತ್ತೆ. ಕೋಲ್ಡ್ ಪ್ರೆಸ್ ಅಂದ್ರೆ ಏನು, ಬಿಸಿ ಇಲ್ದಿರೋದ್ರಿಂದ ಕೋಲ್ಡ್ ಪ್ರೆಸ್. ಜನ ಹೇಳ್ತಾರೆ ಈಗೆಲ್ಲ ಸುಮ್ಮನೆ ಮಿಷಿನ್ಗಳಲ್ಲಿ ತೆಗೆದ್ಬಿಟ್ಟು ಕೋಲ್ಡ್ ಪ್ರೆಸ್ ಅಂತಾರೆ, ಅದೆಲ್ಲ ಸುಳ್ಳು. ಎಣ್ಣೆ ನಮ್ಮ ಬೆಂಗಳೂರಲ್ಲೇ ನಾವು ಡೆಲಿವರಿ ಮಾಡ್ತೀವಿ. ನಮ್ಮ ಬೆಂಗಳೂರಲ್ಲೇ ಇರೋ ಗೋಶಾಲ, ಆಲ್ ಓವರ್ ಇಂಡಿಯಾ ಎಲ್ಲ ಬೇಕಾದ್ರೂ ನಾವು ಸಪ್ಲೈ ಮಾಡ್ತೀವಿ. ಕಡಲೆಕಾಯಿ ಎಣ್ಣೆ 430 ರೂಪಾಯಿ. ಅದೇ ನೀವು ಮಿಷಿನಲ್ಲಿ ಈಗ ಎಲ್ಲ ಏನೋ ಬರೀ ಪ್ಯಾಕೆಟು ಇದೆಲ್ಲ 130 ಸನ್ಫ್ಲವರ್ ಎಲ್ಲ ಬರುತ್ತೆ. ಅದೆಲ್ಲ ಕ್ರೂಡ್ ಏನೋ ವೈಟ್ ಪೆಟ್ರೋಲಿಯಂ ವೇಸ್ಟ್ ಆಯಿಲು, ಅದು 130 ರೂಪಾಯಿ ಕೊಡ್ತಾರೆ. ಕಡಲೆ ಬೀಜನ ಫಸ್ಟ್ ಕ್ವಾಲಿಟಿ 150 ರೂಪಾಯಿ ಇದೆ ಅಣ್ಣ. 3 kg ಕಡಲೆ ಬೀಜ ಬೇಕಿದ್ರು ಹಾಕ್ಲಿಕ್ಕೆ. 3 kg ಕಡಲೆ ಬೀಜ 150 ರೂಪಾಯಿ ಅಂದ್ರೆ ಎಷ್ಟಣ್ಣ ಆಯ್ತು? ಅದೇ 450 ರೂಪಾಯಿ ಆಯ್ತು. ಯಾಕೆ 150 ರೂಪಾಯಿ ಲೀಟರ್ ಕೊಡಕ್ಕಾಗತ್ತೆ? ಎಲ್ಲ ಸುಳ್ಳು ಸರ್. ಕೆಮಿಕಲ್, ಆರೋಗ್ಯ ಎಲ್ಲ. ಇವತ್ತಿನ ದಿನ ಶುಗರು, BP, ಹಾರ್ಟ್ ಅಟ್ಯಾಕ್. ಸಡನ್ ಆಗಿ ಸ್ಕೂಲ್ ಮಕ್ಕಳು ಶಾಲೆ ಓದ್ತಾನೆ ಸತ್ತು ಹೋಗ್ತಾ ಇದಾರೆ. ಕ್ರಿಕೆಟ್ ಆಡ್ತಾನೆ ಸತ್ತು ಹೋಗ್ತಾ ಇದಾರೆ. ಏನಕ್ಕೆ? ಹೌದು. ಅದರಿಂದ ಇದು ಜನಗಳಿಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ಈ ಸತಿ ಕೃಷಿ ಮೇಳದಲ್ಲಿ ವಿಶೇಷವಾಗಿ ಎತ್ತಿನ ಗಾಣ ಹಾಕಿದೀವಿ. ಪ್ರತಿಯೊಬ್ರು ಬಂದು ನೋಡ್ಬೋದು, ವೀಕ್ಷಣೆ ಮಾಡ್ಕೊಂಡು ಹೋಗ್ಬೋದು. ಹೌದಣ್ಣ, ಹೌದು. ಈಗ ಇದೆಲ್ಲ ನೋಡಿ ಗಟ್ಟಿ ಆಗಿದೆ ಈಗ. ಹೌದು, ನಾವ್ ಇದನ್ನ ಲಿಫ್ಟ್ ಮಾಡ್ತೀವಿ. ಲಿಫ್ಟ್ ಮಾಡ್ಬಿಟ್ಟು ಕೈಯಲ್ಲಿ ತೆಗಿತೀವಿ ಸರ್. ಹೌದು ಹೌದು. ಅಲ್ಲ, ಇದು ಕೊಟ್ಟು 15 kg ಹಾಕಿರೋದು. ಹೌದು. ಇದು ಹಿಂಡಿ ಎಲ್ಲ ನಮ್ಮ ಹಸುಗಳಿಗೆ ಹಾಕ್ತಿವಣ್ಣ. ಇದೇ ಕಡಲೆಕಾಯಿ ಹಿಂಡಿ. ಇದನ್ನ ಹಾಕ್ಬಿಟ್ರೆ ಬೆಳಗ್ಗೆ ತೆಗೆದು ಹಸುಗಳಿಗೆ ಕೊಡ್ತೀವಿ. ಕೆಜಿ ನಾವು 430 ರೂಪಾಯಿ ಮಾರಾಟ ಮಾಡ್ತಾ ಇದೀವಿ ಅಣ್ಣ. ನಾವೇನಂದ್ರೆ ಇದ್ರಲ್ಲೇನು ಲಾಭ ಮಾಡಕ್ ಹೋಗ್ತಾ ಇಲ್ಲ. ನಮ್ ಬರೋದು ಹಿಂಡಿ ಎಲ್ಲ ಗೋಶಾಲೆಯಲ್ಲಿರೋ ನಮ್ಮ ಹಸುಗಳಿಗೆ ಎತ್ತುಗಳಿಗೆ ಯೂಸ್ ಮಾಡ್ಕೊಂತ ಇದೀವಿ.